ಹೊಗಳಿ ಎಲ್ಲ ಅಲೆ ರಂಗೋಲಿ ಸಿಟ್ಟು ಒಯ್ದವ್ರಿ ಅಲೆ ಪಾಯ ತೆಗ್ಯಕ್ಕೆ ಅವ ಜೋರ ಕೊಡ್ತಾರಪ್ಪ. ನಾನು ಇವ ಸದ್ಯಕ್ಕೆ ಕೊಟ್ಟಲ್ವೇನೋ ಅಂದ್ಕೊಂಡಿದ್ದೆ. ಹಂಗಾರೆ ಜೋರಂಗಿ ರಂಗೈತಿ. ಯಪ್ಪ 7 ದೊಡ್ಡ ಪಾಯ ಹಾಕ್ಯವ್ರಿ. ಅಮ್ಮ 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 ನೋಡಿ ಸಣ್ಣ ಪಿಲ್ಲರ್ ಬಂದವೆ. ಯಪ್ಪ 7 ದೊಡ್ಡ ಮನೆ ಆಗನ ಇದು. ರಾಮ ದೇವ್ರಿ ಹೊಗಳಿ ನನ್ನ ಜಾಗದ ಕಡೆಗೆ ಹೋಗಿ ರಂಗೈತಾರಂದ್ರೆ ಇಟ್ಟು ನನ್ನ ಜಾಗ ಇಲ್ಲೈತೆ, ಅವ್ರದ್ದು ಇಲ್ಗನ ಐತಪ್ಪ. ನೋಡು ಹತ್ತ ಅಲ್ಗನ ತಗೊಂಡವ್ರು ನನ್ನ ಜಾಗ ತಕ್ಕ ನಮಗೆ ದನ ಕಟ್ಟಕ್ಕಂತ ಹೇಳಿ ಬಿಟ್ಟಿದ್ರು. ಕೇಳಿದ್ರು ನನ್ನ ಆ ಜಾಗ ಬಿಡು ಒಂದಿಟ್ಟು ಆಯೋ ಅನ್ಸರಿಗೆಲ್ಲ ಅಂತ ಹೇಳಿ ನಾನು ಕೇಳಿದ್ರು. ಯಾಕೆ ಕೇಳಿಲ್ವಲ್ಲ ತಿರ್ಗಾ ನನ್ನ ಹೆಸರಿನಾಗ ಐತೆ ಜಾಗ. ತಿರ್ಗಿ ಕೇಳಿದ್ರು ಆಯೋ ಅನ್ಸರಿಯಲ್ಲ ಅಂತ. ಆಲೆ ಎಲ್ಲ ಹಾಕ್ಬಿಟ್ಟವ್ರಿ. ಯೋಸನ 1 2 3 4 5 6 11 ಪಿಲ್ಲರ್ ಬಂದೇವಿ. ಇಟ್ಲ 3 3 3 9 11 ಪಿಲ್ಲರ್ ಬಂದವಲ್ಲ. ಅವ 7 ದೊಡ್ಡ ಮನೆ ಆಗುತ್ತಿದ್ದು. ಸಾಕತ್ತು ದೊಡ್ಡ ಮನೆ ಅಪ್ಪ. ಇಂಥ ದೊಡ್ಡ ಮನೆ ಹಾಕಿ ಕೊಡ್ತಿದ್ದಾರತ್ತ ಅವರು. ನೋಡು ಒಂದಿಟ್ಟು ಹತ್ಲಿಸಿರಂಗೆ ಕಾಣ್ತಾರೆ ನನ್ನ ಜಾಗದ ಕಡಿಕೆ. ಒಂದಿಟ್ಟು ಹತ್ಲಿಸಿರಂಗೆ ಇದ್ದಾರಪ್ಪ. ನೋಡು ಹತ್ಲಕ್ಕೆ ತಗೊಂಡವ್ರು ಒಂದಿಟ್ಟು ಒಂದು ಸರಿಯಲ್ಲ ಅಂತ ನನ್ನ ಜಾಗದ ಕಡೆಗೆ ತಗೊಂಡವ್ರಿ. ಅಲ್ಲ ನಮ್ಮ ದೊಡ್ಡಮ್ಮ ಯಾಕೆ ಹಿಂಗೆ ನೋಡ್ತಾ ಐತೆ, ಎಲ್ಲ ಮಾರ್ಕ್ ಮಾಡಿರೋದೆಲ್ಲ ನೋಡ್ತಾ ಐತೆ. ಯಾಕೆ ಇಷ್ಟು ದೊಡ್ಡ ಮನೆ ಅಂದ್ಕೊಂಡೈತೆ ಏನ. ಅಯ್ಯೋ ನೋಡೋದು ನೋಡಿ ನಮ್ಮ ದೊಡ್ಡಮ್ಮ ಹೆಂಗೆ ನೋಡುತ್ತೆ. ಎಷ್ಟು ದೊಡ್ಡ ಮನೆ ಕೊಡ್ತಾ ಇದ್ದಾರೆ. ಅಯ್ಯಪ್ಪ ಇದು ಕೊಟ್ಟು ಬಂಡವಾಳ ಎಲ್ಲಿ ತೊಗ್ತಾರೆ. ಅಯ್ಯಪ್ಪ ದುಡ್ಡು ಎಲ್ಲಿ ಇಟ್ಕೊಂಡವ್ರಿ ಇವರು. ರಾಮ ದೇವ್ರಿ ಅಲ್ಲ ಹೆಣ್ಣು ಹುಡುಗರನ್ನೆಲ್ಲ ಓದಿಸಿರು, ಮದುವೆ ಮಾಡಿರು, ಎಲ್ಲರಿಗೂ ಕೆಲಸ ಕೊಡಿಸಿರು. ಎಲ್ಲನ ದೊಡ್ಡ ಹುಡುಗಿ ಬಚ್ಚಿರಿ ಬಾಣ್ತಾನ ನಾಮಕರಣ ಯೋಟನ್ ಮಾಡಿರು. ಆ ಮನೆ ಬೇರೆ ಕಟ್ಕೊಂಡ್ರು. ಅಮ್ಮ ಎಲ್ಲಿ ಇಟ್ಕೊಂಡವ್ರಪ್ಪ ದುಡ್ಡ. ರಾಮ ದೇವ್ರಿ ಇದಕ್ಕೋ ಯೋಟನ್ ಬೇಕಪ್ಪ. ಏನೋ ಒಂದಿಷ್ಟು ಚೀಟು ಪಾಟು ಹಾಕೈ ಬಿಡ್ತಾರೇನ. ಸೀಟ್ ಹಾಕಂಗಿದ್ರೆ ಪಿಲ್ಲರ್ ಹಾಕ್ತಿರ್ಲಿಲ್ಲ. ಶಿಶಿನೇ ಹಾಕ್ತಾರೆ ಎಂಬಂಗಾಗುತ್ತೆ. ಶಿಶಿನೇ ಹಾಕ್ತಾರೇನಪ್ಪ. ಅದಕ್ಕೆ ಪಿಲ್ಲರ್ ಹಾಕ್ತಿರೋದು. ಶಿಶಿ ಹಾಕಂಗಿದ್ರೆ ಪಿಲ್ಲರ್ ಹಾಕಿ ಕೊಡ್ತಾರೆ. ಸೀಟ್ ಹಾಕಂಗಿದ್ರೆ ಹೆಂಗೆ ಕೊಡ್ತಿರ್ಲಿಲ್ಲ. ಯಪ್ಪ 7 ದುಡ್ಡು ಇಟ್ಕೊಂಡವ್ರಪ್ಪ ಅವ್ರು ತವಲ್ವಿ. ಯಾಕೆ ವರ್ಷಿತ ಇಲ್ಲಿ ನಿಂತ್ಕೊಂಡಿದೀಯಾ? ಅಲ್ಲಿ ನೋಡಿ ಯಾಕ ಅಲ್ಲಿ ನೋಡಲ್ಲಿ ನಮ್ಮ ದೊಡ್ಡಮ್ಮ ನೋಡ್ತಾ ಇರೋದು ನೋಡು. ಎಲ್ಲ ಮಾರ್ಕ್ ಮಾಡಿರೋದೆಲ್ಲನ ನೋಡ್ತಾ ಇತ್ತಂಗೆ ಬಾಯಿ ತೆರ್ಕೊಂಡು. 7 ದೊಡ್ಡ ಮನೆ ಕಟ್ತಾರಲ್ಲ, 7 ದೊಡ್ಡದಾಗನ ಈ ಮನೆ ಅಂತ ಹೇಳಿ ನೋಡ್ತಾ ಐತೆ. ನೋಡೋದ ಯಪ್ಪ ದೇವ್ರೆ. ಒಂದಿಟ್ಟು ನಮ್ಮ ದೊಡ್ಡಮ್ಮ ನೋಡಿ ನಮ್ಮನ್ನ ಹೆಣ್ಣು ಹುಡುಗರು ಅಂತ ಇನ್ನೂ ನಮ್ಮನ್ನು ಕೀಳಾಗಿ ನೋಡೋದು ಬಿಡಲ್ವಲ್ಲ. ಇಷ್ಟು ದೊಡ್ಡ ಮನೆ ಏನು ಬೇಕು ಅಂತ ನೋಡ್ತಾ ಐತಿ. ಯಪ್ಪ ಈ ಒಂದಿಟ್ಟು ಚೆನ್ನಾಗಿರೋರು ಯಾರನ್ನ ಮುಂದುವರಿತಾರೆ ಅಂದರೆ ಜನ ಸಹಿಸ್ಕೊಂಬಲ್ಲಪ್ಪ. ಇಂತಿರಬೇಕು ಅಂತಲೇ ನೋಡ್ತಿರ್ತಾರೆ. ಅಲೋಡಲ್ಲಿ ನೋಡ್ತಾ ಇರೋದು ನಮ್ಮ ದೊಡ್ಡಮ್ಮ ನೋಡು. ಅವಾಗಿಂದ ಬಂದು ಮಿಕ್ಕಿ 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 ನೋಡ್ತಾ ಐತೆ ಅಕ್ಕ. ನಾನು ಯಾಕೆ ಹಿಂಗೆ ನಮ್ಮ ದೊಡ್ಡಮ್ಮ ಹಿಂಗೆ ನೋಡ್ತಾ ಐತೆ ಅಂತ ಅಂದ್ಕೊಂಡೆ. ದೊಡ್ಡಮ್ಮ ಅಲ್ಲಿ ಗುಂಡಿ ಐತೆ, ಅಲ್ಲಿ ನಾಳೆ ಪೂಜೆ ಮಾಡೋಕ್ಕೆ ಗುಂಡಿ ತೆಗ್ದವ್ರೆ. ಆಮೇಲೆ ಬಿದ್ದಿದೀಯಾ ಅಲ್ಲೇ ಗುಂಡಿನೂ ತೆಗ್ದವ್ರೆ ಏನು. ಹಂಗಾರೆ ನಾಳೆಗೆ ಪೂಜೆ ಮಾಡ್ತೀರಾ ಅಲ್ಲೇನೆ? ದೊಡ್ಡಮ್ಮ ನಾಳೆಗೆ ಪೂಜೆ ಮಾಡ್ತೀವಿ. ನಾಳೆಗೆ ದಿನ ಚೆನ್ನಾಗೈತೆ ಅಂತ ಹೇಳಿ ನಾಳೆಗೆ ಪೂಜೆ ಮಾಡ್ತೀವಿ. ಆಮೇಲೆ ಗುಂಡಿ ಐತೆ ಅಲ್ಲಿ ಬಿದ್ದಿದೀಯಾ. ಅಲ್ಲ ಒಂದು ಈಟ್ ಹತ್ಲಾಗೆ ನನ್ನ ಜಾಗದ ಕಡೆಗೆ ಹೋಗೈತೆ ಕಣಮ್ಮ. ನಮ್ಮ ಜಾಗದ ಕಡೆಗೆ ಹೋಗೈತೆ ಒಂದು ಅಡಿ ಒಟ್ಟು ಜಾಗ. ನೀವು ಅಳತೆ ಮಾಡಿಸ್ಬೇಕಾಗಿತ್ತು ಕರೆಕ್ಟಾಗಿ ಅಳತೆ ಮಾಡಿಸಿ ನಮ್ಮ ಜಾಗಕ್ಕೆ ಎಷ್ಟೈತೆ ನಾವು ಅಷ್ಟು ಜಾಗಕ್ಕೆ ಹಾಕ್ಕೊಂಡಿರೋದು. ಸುಮ್ಮನೆ ಯಾಕೆ ಮಾತಾಡ್ತೀರಾ ದೊಡ್ಡಮ್ಮ? ಅಳತೆ ಮಾಡಿಸ್ರಿ. ನೀವೇ ಬೇಕಾದರೆ ಕರ್ಕೊಂಡು ಬಂದು ಪಂಚಾಯತಿಯವ್ರನ್ನ ಒಂದ್ಸತಿ ಕರ್ಕೊಂಡು ಬಂದು ಅಳತೆ ಮಾಡಿಸ್ರಿ. ಅಲ್ಲ ಒಂದು ಈಟು ಹೋಗಿರಂಗೈತೆ. ಅದಕ್ಕೆ ಒಂದು ಈಟು ತಾನೇ ತಗೋಬೇಕಾಯ್ತು ನೀವು. ಯಾಕಂದರೆ ನಾಳೆ ಹೊತ್ತಿನಾಗ ನಾವಲ್ಲಿ ಆಸಾರ ಮಾಡಿದರೆ ಇಕ್ಕಟ್ಟಾಗುತ್ತೆ ಅಂತ ಹೇಳಿ. ಅಲ್ಲ ಬೇಕಾದರೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ. ಅದಿನ್ನು ಎಷ್ಟೈತೆ ಜಾಗ? ಒಂದು 6 ಅಡಿ 10 ಅಡಿ ಐತೆ. ಒಂದು 10 ಅಡಿ ಅದನ್ನು ಬಿಟ್ಕೊಟ್ರಪ್ಪ ನಮಗೂ ಮುಂದೆ ಜಾಗ ಆಗುತ್ತೆ. ಒಂದು ಸ್ವಲ್ಪ ಮನೆ ಮುಂದೆ ಆ ಕಡೆ ಕೆಲ ಸೈಡ್ನಾಗೆಲ್ಲ ಸ್ವಲ್ಪ ಜಾಗ ಇರುತ್ತೆ. ಬೇಕಾದರೆ ಸ್ವಲ್ಪ ದುಡ್ಡು ಇಟ್ಟು ಕೊಡ್ತೀವಿ. ಅದನ್ನು ಬಿಡ್ದೊಡಮ್ಮ ಒಂದು 10 ಅಡಿ ಜಾಗನ ಹತ್ಲಾಗ್ಬೋದ? ಇಲ್ಲಮ್ಮ ನಮಗೆ ಬೇಕು. ದನಪ್ಪನ ಕಟ್ಟಕ್ಕೆ ನಮಗೆ ಬೇಕು. ಯಾಕಂದರೆ ದನ ಕರುಗಳ್ನ ನಿಮ್ಮ ದಡಾಪಿರ ತಕ ನಾವು ಹಂಗೆ ಓಡಾಡಿಸ್ಕೊಂಡು ಇರ್ತೀವಿ. ಬೇಕು ನಮಗೆ. ಯಾಕಂದರೆ 10 ಅಡಿ ಜಾಗನ ಬಿಡೋಕ್ಕಾಗಲ್ಲ. ನಮಗೆ ಬೇಕಣಮ್ಮ. ನಾವು ಯಾವುದೂ ಮಾರಕ್ಕೋಗಲ್ಲ. ಬೇಡ ಯಾಕ ಅವ್ರನ್ನೇನು ಕೇಳ್ತೀವಿ. ಸಾಕಿದೆ ಮಸ್ತ್ ಅನ್ಸೋದೈತಿ. ಏನು 7 ದೊಡ್ಡ ಮನೆ ಆಗುತ್ತೆ. ನಾವು ಕೀಳೋದ್ಕಿನ್ನ ಮುಂದಾಗ್ಲೇ ಹಂಗೆ ಅಂದ್ಕೊಂಡಿದ್ವಿ. ಯಾವ ದೊಡ್ಡ ಗೋಡೆ ಅಲ್ಲ. ಇವಾಗೇನು ಮಸ್ತ್ ಜಾಗ ಆಯ್ತು ಕಿತ್ತಿದ್ಕೆ. ಸಾಕಿದೆ ಇದನ್ನೇ ಕಟ್ಟಿದ್ರೆ ಸಾಕಣೆ ಯಾಕ. ಯಾವ ಜಾಗನೂ ಬೇಡ ಸುಮ್ಮನಿರು. ಇದೇ ಮಸ್ತ್ ಆಗುತ್ತೆ. ಅಯ್ಯೋ ಇದಕ್ಕೆ ಬಂಡವಾಳ ಉಂಡು ಶ್ರಮ. ಇದಕ್ಕೆ ಯೋಟು ಬಂಡವಾಳ ಬೇಕು. ಇದಕ್ಕೆ ಹೆಂಗಲ್ಲ ಅಂದ್ರೂ ಒಂದು 30 ಲಕ್ಷನಾದರೂ ಬೇಕು. ಸುಮ್ಮನೆ ಯಾಕೆ ನಿಮ್ಮ ಅಪ್ಪ ಟೆನ್ಷನ್ ಕೊಡ್ತೀರ? ಪಾಪ ಅವನು ಟೆನ್ಷನ್ ತಗೊಂತಾನ. ಮೊದಲೇ ಸೆನಕಿಲ್ದಾನು ಅಲ್ಲ. ಇಟ್ಟು ದೊಡ್ಡ ಮನೆ ಏನು ಬೇಕಾಯ್ತಮ್ಮ? ಇಟ್ಟು ದೊಡ್ಡ ಮನೆ ಬೇಡವೇ ಬೇಡ. ಸುಮ್ಮನೆ ಯಾಕೆ ಬಂಡವಾಳ ಹಾಕ್ಕೊಂಡು ಸುಮ್ಮನೆ ಇಟ್ಟು ಸೀಟ ಗೀಟ ಬಗ್ಗಿಸ್ಕೊಂಡಿದ್ರೆ ಆಗಿತ್ತತ್ತ.
ಸುಮ್ಮನೆ ಯಾಕೆ ಪಟ್ಟಿ ಪಾಪ ನೀವು ಟೆನ್ಷನ್ ಕೊಟ್ಕೊಂಡು ಹಿಂಗೆ ಕಟ್ತೀರಾ. ಬಿಡಪ್ಪ, ಯಾ ಸಾಲ ಮಾಡಿರ್ತೀರಿ ಸರಿ ಇದ್ದಾರೆ ನಿಮಗೆ ಹಂಗಂದ್ರೆ ಇದಕ್ಕೆ ಒಂದು 30 ಲಕ್ಷ ಬೇಕು. 30 ಲಕ್ಷ ಬೇಕು ಇದಕ್ಕೆ. 40 ಲಕ್ಷ ಆಗುತ್ತೆ ಕಣ್ಗಡಮ್ಮ. 30 ಲಕ್ಷ ಅಂತ ನೀನು ಹೆಂಗೆ ಹೇಳ್ತೀಯ? 40 ಲಕ್ಷ ಅಂತ ಹೇಳಿರೋದು. 40 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿರೋದು ಗೊತ್ತಾ? 40 ಲಕ್ಷನೇ? ಅಯ್ಯೋ ಯಪ್ಪ, 40 ಲಕ್ಷ ಅಂದರೆ ಏನಾತಮ್ಮ ತಾಯಿ? ಅಯ್ಯೋ ದೇವ್ರಿ, ಅಯ್ಯೋ ಯಪ್ಪ, ಅಂಥ ಮನೇನೆ. ಅಯ್ಯೋ ದೇವ್ರಿ, ಅಂಥ ಮನೆ ಎಂಥದ್ದು ಕೊಡ್ತಿರ್ತಾಯಿ? ಕಟ್ತಿ ಕಂಡಡಮ್ಮ. ಎಲ್ಲ ಈಗಿನ ಕಾಲಕ್ಕೆ ತಕ್ಕನಂಗೆ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರಬೇಕು. ಅದಕ್ಕೆ ಚೆನ್ನಾಗಿ ಕಟ್ತೀವಿ. ಕಾಲಕ್ಕೆ ತಕ್ಕನಂಗೆ ಎಲ್ಲನ ಚೆನ್ನಾಗೇ ಕಟ್ಟಬೇಕು ಅಂತ ಇದೀವಿ. ಮನೆ ಹೆಂಗೆ ಬೇಕು ಹಂಗೆ ಕಟ್ಕೊಂಡಿವಿ ಅವಾಗ. ಅದಕ್ಕೆ ಚೆನ್ನಾಗೇ ಕಟ್ತೀವಿ. ಹೌದೇನು? ಚೆನ್ನಾಗೇ ಕಟ್ತೀರ ಹಂಗಾರೆ. ಬಿಡತ್ತ ಕಟ್ಕೇಳ್ರಿ. ಅಲ್ಲ ನಮ್ಮ ಜಾಗದ ಕಡೆಗೆ ಒಂದಿಟ್ಟು ಓದಿರ ಇತ್ಲಾಗೆ ತಗೊಳ್ರಿ ಒಂದಿಟ ಅಂತ. ಅಯ್ಯೋ ಬಿಡ್ದಡಮ್ಮ, ಒಂದು ಅಡಿಗೆಲ್ಲ ನೀನು ಅದು ಯಾಕೆ ಹಂಗೆ ಆಡ್ತೀಯ? ಏನು ನಮ್ಮ ವರ್ಷಣ ಇಬ್ಬರು ಕೇಳಲ್ಲಪ್ಪ, ನೀನೇ ಕೇಳ್ತೀಯ. ಅವ್ರೇನು ಯಾವತ್ತೂ ಕೇಳಲ್ಲ, ಅವ್ರಿಗೇನು ಯಾವತ್ತೂ ಬೇಕಾಗಿಲ್ಲ. ನಮ್ಮ ಹುಡುಗರು ಯಾವತ್ತೂ ಕೇಳಲ್ಲ. ನಮ್ಮ ಹುಡುಗರಿಗೇನು ಅಂತಟ ಆಸೆ ಇಲ್ಲಮ್ಮ. ನಮಗೇನು ಸಾಕು ದೇವ್ರು ಕೊಟ್ಟೊಟ್ಟೇನಿ. ನಾವೇನು ಜಾಸ್ತಿ ಆತ ಆಸೆ ಬೀಳಕ್ಕೆ ಹೋಗಲ್ಲ, ಆತೇನು ಹೊತ್ಕೊಂಡು ಹೋಗಲ್ಲ ಬಿಡು. ಸಾಕು, ನಮ್ಮ ಹುಡುಗರು ಯಾತ ಮಾಡ್ತಿದ್ರು ಸಾಕು. ಎಷ್ಟು ಹೊಟ್ಟೆ ಉರ್ದೋತೋ ಏನೋ ನಮ್ಮ ದೊಡ್ಡ ಮಗಾಕ ಹೆಂಗೆ ಮಾತಾಡುತ್ತೆ ನೋಡು. ಮಾಡೋಕ್ಕೆ ಆಗ್ದಿಲ್ಲದಕ್ಕೆ ಈ ಅಮ್ಮ ಬಿಡು ನಮಗೇನು ಆಸೆ ಇಲ್ಲ ಅಂತ ಹೇಳುತ್ತೆ. ಪ್ರಪಂಚ ಮ್ಯಾಗಳು ಆಸೆ ಅಲ್ಲ ನಮ್ಮ ದೊಡ್ಡಮ್ಗೆ ಐತಿ. ಹೆಂಗೆ ಹೇಳುತ್ತೆ ನೋಡು. ಅಯ್ಯಪ್ಪ, ಒಂದಡಿ ಜಾಗದ ಖಾಲಿ ನೋಡಕ್ಕೆ ಬಂದೈತಿ ನಮ್ಮ ಕಡೆ ಕತ್ಲಿಸ್ಕೊಂಬಂದವ್ರೇನೋ ಅಂತ ಹೇಳಿ. ಅಯ್ಯಪ್ಪ 30 ಲಕ್ಷ ಬೇಕು ಅಂಬತ್ತೆ. ನಾನು 40 ಲಕ್ಷ ಆಗುತ್ತೆ ನಿತ್ಕೆ ಸುಮ್ಮನೆ ಹೋತ್ ನೋಡಿ. ಹಿಂಗೆ ಹೇಳ್ಬೇಕು ಕಣಕ ಕೇಳ್ದಾರಿಗೆ. ಅವ ಸುಮ್ಮನೆ ಆಗ್ತಾರೆ ಬಾಯಿ ಮುಚ್ಕೊಂಡು. ನಮ್ಮನೇನು ಏನು ಇಲ್ದಾರು ಬಿಡು, ಇವ್ರು ಎಲ್ಲಿ ಕಟ್ತಾರೆ ಹಾಗೆ. ಮತ್ತೆ ಬಡವರು ಅಂತಾರೆ ಒಂದಿಷ್ಟು ಮುಂದೆ ಬರೋದ್ರೆ ಜನ ಹಂಗೆ. ಮತ್ತೆ ಸಾವುಕಾರದಾರು ಮಾಡಿದ್ರೆ ಬಿಡು ಐತೆ ಅವ್ರ ಬಂಡವಾಳ ಮಾಡ್ತಾರೆ ಅಂತಾರೆ. ನಮ್ಮಂತಾರೆ ಮಾಡಿರಿ ಹಿಂಗೇನೆ ನೋಡು. ಎಷ್ಟು ನಮ್ಮ ದಡಮ್ಗೆ ಎಷ್ಟು ಹೊಟ್ಟೆ ಊರಿ. ಅವಳೆಲ್ಲ ಅಲ್ಲೇ ಮಾರ್ಕ್ ಮಾಡ್ಯಾವ್ರಿ. ಹಂಗಾರೆ ಬೇಸ್ಮಟ್ಟ ಹಾಕ್ತೀರೇನಮ್ಮ? ಭಾಗ್ಯಕಯ್ಯ, ನಾಳಿಕೆ ಪೂಜೆ ಮಾಡ್ತೀವಿ. ಅಲ್ಲೇನೆ ತೆಗ್ದು ಇವತ್ತೆಲ್ಲ ಮಾರ್ಕ್ ಮಾಡಿ ಅಲ್ಲಿ ದೇವ್ರ ಮೂಲೆಗೆ ಒಂದು ಸ್ವಲ್ಪ ತೆಗ್ದು ಹೋಗ್ಯವ್ರೆ ಎಲ್ಲನ. ನಾಳೆಗೆ ಪೂಜೆ ಮಾಡ್ತೀವಿ. ದೊಡ್ಡದಾಗೆ ಐತಮ್ಮೆಲ್ಲ ಸೆನಕ್ಕೆ. ದೊಡ್ಡದಾಗಿ ಇರ್ಬೇಕು. 4 ಜನ ಇದ್ದೀರಾ ಹೆಣ್ಣು ಹುಡುಗರು. ದೊಡ್ಡದಾಗೆ ಇರಬೇಕು. ದೊಡ್ಡದಾಗಿರ್ಬೇಕಂತಲೇ ಮಾಡಿದ್ದೀವಿ. ನಮ್ಮ ದೊಡ್ಡಮ್ಮ ಇಷ್ಟೊಂದೇ ಇಂಥದ್ದೇ ಆತಕ್ಕೆ. ಅಯ್ಯಪ್ಪ ಇಷ್ಟೊಂದು ಬೇಕೇ ಅಂಬುತ್ತೆ ನಮ್ಮ ದೊಡ್ಡಮ್ಮ. ನಾವು ಮಾಡೋರೆಲ್ಲ ಇರ್ತೀವಿ, ಜನ ಸುಮ್ಮನಿರಲ್ಲಪ್ಪ. ನಮ್ಮ ಅಪ್ಪಗೆ ಅದೇ ಒಂದು ಟೆನ್ಷನ್ ಆಗುತ್ತೆ. ಎಲ್ಲರೂ ಹಂಗೆ ಅಂಬತ್ಗೆ ಅಯ್ಯಪ್ಪ ಅದನ್ನೇ ಒಂದು ಟೆನ್ಷನ್ ಮಾಡ್ಕೊಂಡು ಕೊಕ್ಕಣೈತಿ. ಅಯ್ಯೋ ಎಲ್ಲರೂ ಯೋಟೊಂದು ಬಂಡವಾಳ ಬೇಕು ಇದಕ್ಕೆ, ಯೋಟೊಂದು ಬಂಡವಾಳ ಬೇಕು, ಎಷ್ಟು ದೊಡ್ಡ ಪಾಯ ಹಾಕಿದ್ರ ಅಂತ ಹೇಳ್ತಾರೆ. ಅದಕ್ಕೇ ನಮ್ಮ ಅಪ್ಪ ಅದನ್ನೇ ಒಂದು ಟೆನ್ಷನ್ ಮಾಡ್ಕೊಂಡು ಕೊಕ್ಕಣೈತಿ. ಅವಳು ಹೊಟ್ಟೆ ಉರ್ಕೊಂತಾಳೆ ಬಿಡಮ್ಮ. ಅದೇ ಅವತ್ತು ಇವಳು ರಾಜಮ್ಮಂಗೆ ಗಮ್ತಿದ್ಲು, ಮನೆ ಕಟ್ತಾರಂತೆ ಅಂತ ಹೇಳಿ ಅವಳು ಹೇಳ್ತಿದ್ಲು. ಅದೇ ಸಂಗೀತ ಅತ್ತೆ ಹಂಗೆ ಗಮ್ತಿದ್ಲು. ಅದಕ್ಕೇನೆ ನೋಡಮ್ಮ, ಗಂಡು ಹುಡುಗರು ಇಲ್ಲ ಏನಿಲ್ಲ, 2 ಮನೆ ಅಂತ ಯಾಕೆ ಕಟ್ಟಬೇಕು, 6 ದೊಡ್ಡ ಮನೆ ಯಾಕೆ ಬೇಕು, ಆಟೊಂದು ಕೊಪ್ಪರ್ಸಿವ್ರಂತಿ ಅಂತ ಹೇಳ್ತಿದ್ಲು. ಅಂಥದ್ದೇನು ಬೇಕು ಅಂತಿದ್ಲು. ಗಂಡು ಹುಡುಗರಿಲ್ಲ ಏನಿಲ್ಲ, ಸಾಕು ಇವ್ರಿಬ್ರಿಗೂ ಇರತ್ತಕ್ಕನ ಶೀಟ ಗೀಟ ಹಾಕ್ಯಂಡು ಬಗ್ಗಿಸ್ಕೊಂಡ್ರಾಗಿತ್ತು ಅಂತ. ಅವಳಿಗೆ ಒಟ್ಟೂರಿ ಯಾರ ಮಕ್ಳೇನು ಮಾಡಲಿಲ್ವಲ್ಲ, ಅದಕ್ಕೆ ಒಟ್ಟೂರಿ ಅವಳಿಗೆ. ಮಾಡ್ತಾನೆ ಅವನು ವರ್ಷನೂ ಒಂದಲ್ಲ ಒಂದಿನ ಮಾಡ್ತಾರೆ ಅವ್ರ ಮಕ್ಕಳು. ಇವಳು ಸಹಿಸ್ಕೊಂಬಲ್ಲ ಆಗಿಬಿಡ್ಬೇಕು ಅಮ್ಮಂಗೆ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಮುಂದುವರಿಯೋಕೆ ಅವ್ರಿಗಿನ್ನ ಅವ್ರ ಮಕ್ಳು ಅವ್ರಿಗಿನ್ನ ಯಾರು ಮುಂದಕ್ಕೆ ಹೋಗಂಗಿಲ್ಲ. ಅವ್ರು ಹಿಂದ್ಕಿರ್ಬೇಕೆಲ್ಲನ ಹಂಗೆ ಜಯಮ್ಮನ ಲೆಕ್ಕಾಚಾರ. ಮತ್ತು ಇವಾಗ ನಮ್ಮಂಥರ ಬಡವರಾಗಿದ್ದಾರೆ ಬಡವರೇ ಆಗಿರ್ಬೇಕು. ಒಂದು ಸ್ವಲ್ಪ ಚೆನ್ನಾಗೇ ಆಗ್ತಾಯಿದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ ಕಣಕ್ಕ. ಯಾವ ಊರಾಗೆ ಆಗಲಿ ಹೇಳು ಅಷ್ಟೇ. ಮತ್ತು ಹೇಳು, ಅದು ಸಾವುಕಾರ ಅಂತಾರೆ ಮಾಡಿದರೆ ಕಾಣಲ್ಲ. ಅವ್ರಿಗೆ ಒಂದು ಬೆಲೆ ಗೌರವ ಇರುತ್ತೆ. ಬಡವರು ಅಂತಾರೆ ಮಾಡಿದ್ರೆ ಹಂಗೆ ಮಾತಾಡೋದು ಜನ ಎಲ್ಲೆಲ್ಲೋ ಹಂಗೆ ಕಣಮ್ಮ. ಮತ್ತು ಇವಾಗೆಲ್ಲ ಎದ್ಗೊದ್ದಾಗ ನಾವು ಇಲ್ಲಿ ಸರಿಯಾದ ಮನೆ ಕಟ್ಟಿ ನೋಡಿ ಇನ್ನು ಸರಿಯಾಗೆ ಕಟ್ತೀವಿ. ಇವರೆಲ್ಲ 9 ನನಗೆ ಇನ್ನೂ ಮನಸ್ಸನ್ನ ಛಲ ಬತ್ತೈತೆ. ಇನ್ನೂ ನಮ್ಮ ಅಪ್ಪ ಇನ್ನೂ ಚೆನ್ನಾಗಿ ಮಾಡ್ಕೊಡ್ಬೇಕು ಅಮ್ಮಂಗೆ ಆಗ್ತಾಯಿತ್ತು ನನಗೆ. ಮತ್ತು ಇವರೆಲ್ಲ ಹಂಗೆ ಆಡ್ಕೊಂಡಿದ್ದು ನೋಡಪ್ಪ. ಇವತ್ತು 4 ಜನ ಅಂತಂದ್ರು ಹೆಂಗೆ ಮಾಡಿರಿ ಮುಂದೆ ನಿಂತ್ಕೊಂಡು ಅನ್ಬೇಕು ಹಂಗೆ ಮಾಡ್ಬೇಕು ನೀವು ಎಲ್ಲನ. ಮತ್ತು ಚೆನ್ನಾಗಿ ನಿಮ್ಮಪ್ಪ ನಿಮ್ಮಮ್ಮಗೆ ಒಳ್ಳೆ ಹೆಸರು ತರ್ಬೇಕು. ಮನೆ ಒಂದು ಕಟ್ರಿ, ಇನ್ಯಾವುದೂ ಇರಲ್ಲ ನಿಮಗೆ ಆಮೇಲೆ ಅಷ್ಟೇ ಕಣಕ. ಇದೊಂದು ಕೈ ಹಾಕಿದ್ದೀವಿ, ಇದನ್ನೊಂದು ನಾವು ಎತ್ತರಿಸಿ ಇನ್ನು ಎಲ್ಲದ್ರಾಗೂ ನಾವು ಇನ್ನೇನು ಗೆದ್ದಿದ್ದೀವಿ. ಇದೊಂದು ಕೈ ಹಾಕಿದ್ದೀವಿ ಮನೆಗೆ, ಇದನ್ನೊಂದು ನಾವು ದಡ ಸೇರಿಸ್ಬೇಕಷ್ಟೇ. ನಮ್ಗೆ ಇವಾಗ ನಮ್ಮ ಮನಸ್ಸಿನಾಗ ಇರೋದೇ ಅದು. ನಾನು ಮುಂಟಿಕೊಂಡೆ ನಾನು ಜವಾಬ್ದಾರಿ ತಗೊಂಡೆ ಅದು ನನ್ನ ದಡ ಸೇರಿಸೋವ್ರಿಗೂ ಬಿಡಲ್ ಭಾಗ್ಯಕಯ್ಯ. ಅದು ಏನೇ ಆದರೂ ಪರವಾಗಿಲ್ಲ, ನಾನು ಹೆಂಗೆ ಮಾಡ್ತೀನಿ ಅಂಬದು ನನಗೆ ಗೊತ್ತೈತಿ. ನಾನು ಮಾಡ್ತೀನಿ. ಧೈರ್ಯ ಇರಬೇಕಷ್ಟೇ. ಯಾವುದೇ ಆಗಲಿ ಮುಂದೆ ಬಿದ್ದು ಮಾಡಿದ್ರೇ ನಿಂತ್ಕೋದೊಟ್ಟು ಹಿಂದಿರೋದೇನೇ. ಧೈರ್ಯವಾಗಿ ಮಾಡಿದ್ರೇ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಆ ಕೆಲಸ ಮಾಡಿದ್ರು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ. ಅವನ್ನೆಲ್ಲ ಫೇಸ್ ಮಾಡ್ಕೋಬೇಕು, ಹೋಗ್ತಾ ಇರ್ಬೇಕು ಮುಂದಕ್ಕೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ದೊಡ್ಡಮ್ಮಗೆ ಈ ಮನೆ ನೋಡ್ಬಿಟ್ಟು ಎಷ್ಟು ದೊಡ್ಡ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಹೊಟ್ಟೆ ಉರಿ ಬಂದ್ಬಿಟ್ಟೈತಿ. ಒಟ್ಟಿನಲ್ಲಿ ಅವರು ಮಾಡ್ತಾರೆ ಅವ್ರ ಮಕ್ಕಳು. ನಮ್ಮ ದೊಡ್ಡಮ್ಮಗೇನು ನಮ್ಮ ಮಕ್ಳಿಗಿನ್ನ ಮುಂದೆ ಹೋಗಂಗಿಲ್ಲ ಯಾರೂ. ನಾವು ಚೆನ್ನಾಗಿರಬೇಕು, ನಾವೇ ಚೆನ್ನಾಗಿರ್ಬೇಕು ಅಂಬೋದೊಂದು ಸ್ವಾರ್ಥ.
ನೋಡು ಅದಕ್ಕೇನೆ ಹೆಂಗೆ ಮಾತಾಡುತ್ತೆ ನಮ್ಮ ದೊಡ್ಡಮ್ಮ. ಇವ್ರು ದೊಡ್ಡದಿ ಇಂಥದಿ ಅಂತ ಮಾತಾಡುತ್ತೆ. ಇಂಥವ್ರು ಇದ್ದೇ ಇರ್ತಾರೆ, ಬೇರೆ ಯಾರ್ದು ಅಲ್ಲ ವೀಕ್ಷಕರೇ. ಅವನು ನಮ್ಮ ದೊಡ್ಡಮ್ಮನೆ ಸೇಮ್ ಇದೇ ಥರ. ನಮ್ಮ ಜೀವನದಲ್ಲೂ ನಡೆದಿರೋ ಘಟನೆ ಇದು. ನಮ್ಮ ದೊಡ್ಡಮ್ಮನ ಸೇಮ್ ಇದೇ ಥರ ಒಬ್ಳು ಮಾತಾಡಿದ್ಲು. ಅದಕ್ಕೇ ಇದಕ್ಕೂ ಸೇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಮ್ಮದು ನಮ್ಮ ನಿಜ ಜೀವನದಲ್ಲೂ ಇದೇ ಥರ ಆಗೈತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.